ಬೆಂಗಳೂರಿಂದ ಲಾಸ್ಟ್ ವೀಕ್ ನಂದು ಹೆಂಗಿರತ್ತಂತ ಫಸ್ಟ್ ಪಾರ್ಟ್ ಅಂತೂ ಆಲ್ರೆಡಿ ನೋಡಿರಿ. ಇವತ್ತೈತಿ ಸೆಕೆಂಡ್ ಪಾರ್ಟ್. ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ್. ನಮ್ ಫುಲ್ ಫ್ಯಾಮಿಲಿ ಬಂದೈತಿ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರ್ ಎಲ್ಲೆಲ್ಲಾ ಸುತ್ತಿದ್ವಿ. ಮೈಸೂರ್ ಒಳಗಡೆ ಹೋಗಿ ಏನೆಲ್ಲಾ ನೋಡಿ ಇನ್ ಡೀಟೇಲ್ ಆಗಿ ಫಸ್ಟ್ ಪಾರ್ಟ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ನಾವ್ ಯಾವ್ದೋ ಬೇರೆ ಊರಿಗೆ ಹೋಗಿ ಅಲ್ಲಿ ಇರಾತೀವಿ ಅಂತಂದ್ರೆ ನಮ್ ಫ್ಯಾಮಿಲಿಗೂ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲಾನು ಸುತ್ತಾಡಿಸ್ಬೇಕಂತ ಆಸೆ ಎಲ್ಲಾ ಮಕ್ಳಿಗೂ ಇರ್ತೈತಿ. ನಾನು ಅದನ್ನೇ ಮಾಡಾತೀನಿ. ನಾನು ನಮ್ಮ ಮಮ್ಮಿ ಇವತ್ತು ತುಮಕೂರಿಗೆ ಹೊಂಟಿವಿ. ಅದಕ್ಕೆ ಫಸ್ಟ್ ಬಂದ್ವಿ, BMTC ಬಸ್ ತಗೊಂಡ ಸೀದಾ ಹೋದ್ವಿ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ತುಮಕೂರಿಗೆ ಹೋದ್ವಿ. ಅಲ್ಲಿ ನಮ್ದ ರಿಲೇಟಿವ್ಸ್ ಮನೆಗೆ ಹೋದ್ವಿ ಮತ್ ವಾಪಸ್ ಬಂದ್ವಿ. ವರ್ಷಾನ್ ಗಟ್ಲೆಯಿಂದ ನಮ್ಮ ಮಮ್ಮಿ ಅಲ್ಲಿ ಹೋಗ್ಬೇಕಂತ ಅವ್ರಿಗೆ ಇಚ್ಛೆ ಐತೆ. ಇವತ್ತ ಪೂರ್ತಿ ಆಯ್ತು. ಸ್ವಲ್ಪ ಅಕಿ ಅಂಡ್ ಸ್ಟ್ರಗಲ್ಸ್ ಅಂತ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋದ್ವಿ. ನಮ್ದು ಮೇನ್ ಗೋಲ್ ಬೌಲಿಂಗ್ ಮಾಡ್ಲಿಕ್ಕೆ. ಮಜಾ ಬರೀ ನಮ್ ಏಜ್ ನವರಲ್ಲ, ನಮ್ಮ ಮಮ್ಮಿ ಏಜ್ ನವರು ಮಾಡ್ಬೇಕು. ಯಾಕಂತಂದ್ರ ಅವ್ರ ಟೈಮ್ ಒಳಗ ಅವ್ರಿಗೆ ಮಾಡಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರಿಗೆ ಆಟ ಆಡಿಸ್ಬೇಕು. ಏಜ್ ಡಸಂಟ್ ಮ್ಯಾಟರ್. ಅವ್ರಿಗೆ ಎಷ್ಟು ತಾಕತ್ ಐತೆ ಅನ್ನೋದು ಅಲ್ಲೇ ನೀವು ನೋಡ್ತೀರಿ. ನಿಮ್ಗೆ ಸೋಲಿಸ್ತಾರ ಅವ್ರು. ನಾನು ಒಂದ್ ಫಾಲ್ತು ಗೇಮ್ ಮಾಡಿದೆ, ಏನು ಮಜಾ ಬರ್ಲಿಲ್ಲ. ಏನೋ ಮಸ್ತ್ ಗೇಮಿಂಗ್ ವರ್ಲ್ಡ್ ಅಂತ ಅನ್ಸ್ತಿತ್ತು. ನಾನು ಸೋತ್ಬಿಟ್ಟೆ. ಮತ್ ನೋಡ್ರಿ ಮಮ್ಮಿಗಳು ಮಸ್ತಿಗೆ ಇದಂದ್ರು ಬಾಸ್ಕೆಟ್ಬಾಲ್ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತು. ನಾನು ನನ್ನ ಫ್ರೆಂಡ್ಸ್ ಮಮ್ಮಿ ಡೇ ಔಟಿಂಗ್ ಅಂತ ಮಾಡಿದ್ವಿ. ಮತ್ ವಾಪಸ್ ಮನಿಗೆ ಹೋದ್ವಿ. ನೆಕ್ಸ್ಟ್ ಡೇ ಮತ್ತೆ ಹೊಂಟಿವಿ ನಾವ್ ಇವಾಗ. ಬ್ಯಾಂಗ್ಳೂರ್ ಕೂಡ ವಿಧಾನಸೌಧ ನೋಡ್ಲೇಬೇಕಲ್ಲ, ಸೊ ಅಲ್ಲಿಗೆ ಹೊಂಟಿವಿ. ಬೇರೆ ಯಾರಿಗೂ ಆಧಾರ್ ಕಾರ್ಡ್ ತೋರಿಸಂತ ಅನ್ನೋದಿಲ್ಲ. ನನಗೊಬ್ಬಕಿಗೆ ಆಧಾರ್ ಕಾರ್ಡ್ ತೋರಿಸಂತಾರ, ಅದು ಎಲ್ಲಾ ಬಸ್ ಒಳಗಡೆ. ಯಾಕ ನನ್ ಮನ್ಸಿಗೆ ಸೈಡ್ ಇಟ್ಬಿಟ್ಟು ನಾವು ಮೆಟ್ರೋ ಹೊತ್ಕೊಂಡು ಡೈರೆಕ್ಟ್ ಹೋದ್ವಿ ವಿಧಾನಸೌಧ. ನಂದೊಬ್ರು ಫ್ರೆಂಡ್ ಇಂಟರ್ವ್ಯೂ ಕ್ಲಿಯರ್ ಆಗಿತ್ತು. ಸೊ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಪಾರ್ಟ್ ನೋಡೋಣ ಅಂತ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ